ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ನಟ ಶಿವರಾಜ್ ಕುಮಾರ್ ಅವರ ಫಸ್ಟ್ ರಿಯಾಕ್ಷನ್, ಕನ್ನಡದ ಬಗ್ಗೆ ಕಮಲ್ ಹಾಸನ್ಗೆ ಪ್ರೀತಿ ಇದೆ ನೋಡಿ. ಇಲ್ಲೇ ಒಡಕು ಶುರು ಆಗ್ತಕ್ಕಂಥದ್ದು. ನಟ ಕಮಲ್ ಹಾಸನ್ಗೆ ಇದೆಲ್ಲ ಗೊತ್ತಾಗುತ್ತೆ, ಕಮಲ್ ಅವರೇ ಅದನ್ನು ಸರಿ ಮಾಡ್ಕೊಳ್ತಾರೆ ಅಂತ ಮಾತುಗಳು ಬಂದಿದೆ. ಬರೀ ಬಾಯಿ ಮಾತಿನಲ್ಲಿ ಮಾತ್ರ ಕನ್ನಡ ಅನ್ಬಾರ್ದು, ಅಂದರೆ ಕನ್ನಡ ಪರ ಹೋರಾಟಗಾರರಿಗೆ ಹೇಳ್ತಿರೋದವರು, ಕನ್ನಡಕ್ಕಾಗಿ ಸಾಯ್ತೀವಿ, ಹೋರಾಟ ಮಾಡ್ತೀವಿ ಅಂತ ಒಂದಷ್ಟು ವಿಚಾರಗಳನ್ನು ಅವರು ಮಾತನಾಡಿದ್ದಾರೆ. ಇವರು ಶಿವರಾಜ್ ಕುಮಾರ್ ಇದ್ದ ವೇದಿಕೆಯಲ್ಲೇ ಕಮಲ್ ಹಾಸನ್ ಮೊದಲ ಬಾರಿಗೆ ಕನ್ನಡದ ವಿರೋಧಿ ಮಾತನ್ನು ಆಡಿತು. ಸರ್, ಇನ್ನೊಂದು ಪ್ರಶ್ನೆ ನನಗೆ. ಸಾಮಾನ್ಯವಾಗಿ ಈಗ ತಮಿಳುನಾಡಿನ ಶಿಕ್ಷಣವನ್ನು ನೋಡಿದಾಗ ತಮಿಳಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾಷಾ ಶ್ರೇಷ್ಠತೆಯ ವ್ಯಸನನ ತುಂಬಿಸ್ಬಿಟ್ಟಿರ್ತಾರೆ. ಮಕ್ಕಳನ್ನ ಕೇಳಿದ್ರು ಕೂಡ ನಮ್ದು ತಾಯಿ ಭಾಷೆ ಜಗತ್ತಿಗೆ, ನಮ್ಮದೇ ಸಾಂಸ್ಕೃತಿಕ ಪರಂಪರೆ ಶ್ರೀಮಂತಿಕೆಯಿಂದ ಇರೋದು, ನಮ್ದು ಭವ್ಯ ಪರಂಪರೆ ಅಂತ ಹೇಳ್ತಾರೆ. ಬಟ್ ಹಾಗೆ ನಮ್ಮ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದಾಗ ವ್ಯತ್ಯಾಸಗಳು ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಅಂತ. ಹೌದು, ನಮ್ಮ ಕನ್ನಡದಲ್ಲಿ ಈಗ ಮೊದಲಿನಿಂದಲೂ ಕೂಡ ನಾನು ಮೊದಲು ಆಗಲೇ ಹೇಳಿದಂತೆ ಅವರಿಗೆ ಶ್ರೇಷ್ಠತೆಯ ವ್ಯಸನದ ಗೀಳು ಎಷ್ಟಿದೆಯೋ ಅದಕ್ಕೆ ವ್ಯತಿರಿಕ್ತವಾದ ರೀತಿಯಲ್ಲಿ ಅಭಿಮಾನದ ಒಂದು ಶೂನ್ಯತೆ ನಮ್ಮ ಕನ್ನಡಿಗರಲ್ಲಿ ಕಂಡು ಬರ್ತಾ ಇದೆ. ತಮ್ಮ ಶಿಕ್ಷಣದ ಸಂದರ್ಭದಲ್ಲಿ ಆಂಗ್ಲ ಭಾಷಾ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡಿಸುವುದಕ್ಕೆ ಮಕ್ಕಳಿಗೆ ಎಷ್ಟು ಹಪಹಪಿಸ್ತಾರೆ ಪೋಷಕರು ಅನ್ನೋದು ನಾವೆಲ್ಲ ನೋಡ್ತಾ ಇದ್ದೇವೆ. ಕನ್ನಡ ಭಾಷೆ ಪ್ರಾಥಮಿಕ ಹಂತದಿಂದಲೂ ಕೂಡ ಒಂದು ಕನ್ನಡ ಮಾಧ್ಯಮ ಬರಬೇಕು ಅನ್ನೋದಕ್ಕೆ ಹೋರಾಟ ಮಾಡಬೇಕಾಗಿದೆ. ಬೇರೆ ಯಾವುದೇ ನಾಡಿನಲ್ಲ, ಕನ್ನಡ ನಾಡಿನಲ್ಲಿ ಇದೊಂದು ದೊಡ್ಡ ವಿಪರ್ಯಾಸ. ಆದರೆ ಅಲ್ಲಿ ನಾವು ಯಾವುದೇ ಒಂದು ಅನ್ಯ ಭಾಷೆಯನ್ನು ತಮ್ಮ ಭಾಷೆಯೊಳಗಡೆ ಸ್ವೀಕರಣ ಮಾಡುವುದಕ್ಕೆ ಒಬ್ಬ ಸಾಮಾನ್ಯ, ಅವನು ಏನೋ ಅಕ್ಷರಸ್ಥ ಅಲ್ಲದೇ ಇದ್ದವನು ಕೂಡ ಅದನ್ನು ವಿರೋಧಿಸ್ತಾರೆ. 1980ರ ದಶಕದಲ್ಲಿ ಹಿಂದಿ ವಾರ್ತೆಗಳು ಬರ್ತವೆ ಅಂತ ಹೇಳಿದಾಗ ಇಡೀ ತಮಿಳುನಾಡಿನಲ್ಲಿ ದೊಡ್ಡ ಒಂದು ವಿಪ್ಲವವನ್ನೇ ಮಾಡಿಬಿಟ್ರು. ಬ್ಯಾನ್ ಮಾಡಿಸ್ಬಿಟ್ರು. ಅಂದ್ರೆ ಹಿಂದಿ ಆಗಲಿ ಬೇರೆ ಆಗಲಿ ಸಂಸ್ಕೃತ ಆಗಲಿ ನಮ್ಮ ಭಾಷೆಯೊಳಗಡೆ ಪ್ರವೇಶ ಆಗಲಿಕ್ಕೆ ಬಿಡೋದಿಲ್ಲ. ಆ ಥರ ಮಾಡೋ ತಪ್ಪು. ಯಾವುದೇ ಒಂದು ಭಾಷೆ ಕೊಡುಕೊಳ್ಳುವಿಕೆಯಿಂದ ಬೆಳವಣಿಗೆ ಆಗುತ್ತದೆ ಹೊರತು ಯಾವ ಭಾಷೆಯಿಂದ ಸ್ವೀಕರಣ ಮಾಡೋದಿಲ್ಲ ಅಂದ್ಬಿಟ್ರೆ ಅಂತಹ ಭಾಷೆ ಕ್ರಮೇಣ ಮೃತ ಭಾಷೆ ಆಗ್ತದೆ. ತಮಿಳಿಗೆ ಅದು ಎಚ್ಚೆತ್ಕೊಂಡಿದ್ದಾರೆ. ನಾಗ್ತಿ ಸರ್ ಹೇಳಿದಂತೆ ಅತ್ಯಂತ ಹೆಚ್ಚು ಸಂಸ್ಕೃತ ಭಾಷೆಗಳನ್ನ ಮಲಯಾಳಂ ಭಾಷೆ ಬಳಸ್ತಾ ಇದೆ. 2ನೇ ಸ್ಥಾನದಲ್ಲಿ ಕನ್ನಡ ಇದೆ, 3 ತೆಲುಗು ಇದೆ, 4 ತುಳು, 5ನೇ ಸ್ಥಾನದಲ್ಲಿ. ಅಂದ್ರೆ ಅನ್ಯ ಭಾಷಾ ಸಂಸರ್ಗ ಆದಷ್ಟು ದೂರ ಇರತಕ್ಕಂತಹ ಒಂದು ರೀತಿ ಅವರಲ್ಲಿದೆ. ಇದು ನಾನು ಮೊದಲೇ ಹೇಳಿದಂತೆ ನಮ್ಮ ಬೇರೆಲ್ಲ ಆಧಾರಗಳ ಸಹಿತವಾಗಿ ಕನ್ನಡದ ಅಸ್ತಿತ್ವವನ್ನು ಗುರುತಿಸಿದರೂ ಕೂಡ ಕೆಲವರು ಮೂಲ ದ್ರಾವಿಡ ಭಾಷೆಯಿಂದ ಕನ್ನಡ ಮೊದಲು ಕವಲೊಡೆಯಿತು ಅಂತ ಒಂದು ಕಡೆ ಎಮಿನೋ ಎನ್ನುವಂಥ ಭಾಷಾ ವಿಜ್ಞಾನಿ ಬರೆದಾಗ ಇನ್ನು ಕೆಲವರು ನಮ್ಮವರೇ ಆದಂತಹವರು ಕೆಲವರು ಅದನ್ನು ವಿರೋಧಿಸಿದ್ರು. ಇಲ್ಲ, ತಮಿಳು ಮತ್ತು ಕನ್ನಡ ಎರಡೂ ಒಂದೇ ಸಂದರ್ಭದಲ್ಲಿ ಏಕಕಾಲದಲ್ಲಿ ಕವಲೊಡೆದವು ಅಂತ ಆಯಿತು, ಒಪ್ಕೊಳ್ಳೋಣ. ಆದರೆ ತಮಿಳು ಭಾಷಾ ವಿಜ್ಞಾನಿಗಳು ಕೆಲವರು ಇದನ್ನು ವಾದ ಮಾಡಿ, ಇಲ್ಲ ಸಂಸ್ಕೃತವೇ ನಮ್ಮ ತಮಿಳಿಗಿಂತ ಇತ್ತೀಚಿನದು, ನಮ್ಮದು ತುಂಬಾ ಆಶ್ರಯವಾದ ಭಾಷೆ, ಅದಕ್ಕೆ ಬಹಳ ಪೌರಾಣಿಕವಾದಂತಹ ಬಾಲಿಶವಾದಂತಹ ಪುರಾವೆಗಳನ್ನ ಕೊಟ್ಟರು. ಈಗಾಗಲೇ ವೇದೋಪನಿಷತ್ತುಗಳು, ವೇದಗಳು ಮತ್ತು ಎಲ್ಲವೂ ಕೂಡ ಸಂಸ್ಕೃತದ ಆಕರ ಅಲ್ಲ. ಹೌದು ಅವರು ಹೇಳಿದ್ರಲ್ಲ, ನಾಗ್ತಿಳಿ ಹೇಳಿದಂತೆ ಶಿವನ ಡಮರುಗದಲ್ಲಿ ಬಲಗಡೆಯಿಂದ ಸಂಸ್ಕೃತ ಹುಟ್ಟಿದರೆ ಎಡಭಾಗದಿಂದ ತಮಿಳು ಉದ್ಭವವಾಯಿತು. ಶಿವನು ಸಂಸ್ಕೃತವನ್ನು ಪಾಣಿನಿಗೂ ತಮಿಳನ್ನು ಅಗಸ್ತ್ಯನಿಗೂ ಅನುಗ್ರಹಿಸಿದನು, ಅಗಸ್ತ್ಯ ಆನಂತರ ಎಲ್ಲರಿಗೂ ಇದನ್ನ ವಿಸ್ತರಿಸಿದನು ಎಂಬುದಾಗಿ ಪೌರಾಣಿಕವಾದ ಹಿನ್ನೆಲೆಯನ್ನು ಕೊಡುವುದರೊಂದಿಗೆ ತಮಿಳಿನ ಅಸ್ತಿತ್ವವನ್ನು ಪ್ರಾಚೀನ ಕಾಲಕ್ಕೆ ತೆಗೆದುಕೊಂಡು ಇದೊಂದು ಬಹಳ ಕೀಳರಿಮೆಯಿಂದ ಬೇರೆ ಭಾಷೆಗಳನ್ನು ನೋಡುವುದರೊಂದಿಗೆ 2004ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ತಗೊಂಡ್ಬಿಟ್ರು. ಏನ್ ಸಾಕ್ಷಿ ಇದೆ? ಸಾಕ್ಷಿ ಅದೇ ಪೌರಾಣಿಕ. ಅದಕ್ಕೆ ಮೊದಲು ಹೇಳಿದ್ದು ಅದನ್ನು ನಂಬಲಿಕ್ಕೆ ಯೋಗ್ಯ ಆಗದೇ ಇರತಕ್ಕಂತಹ ಹೇಳಿಕೆಗಳನ್ನು ಕೊಟ್ಟು ಆಧಾರ ನೋಡಿ. ಇವ್ರು ಮಾಡಿರ್ತಕ್ಕಂಥದ್ದು ಏನ್ ಗೊತ್ತಾ? ತಮಿಳುನಾಡವರು, ತಮಿಳು ಭಾಷಿಕರು ಶ್ರೀಲಂಕಾಗೆ ಹೋದ್ರು, ಶ್ರೀಲಂಕಾದಲ್ಲಿ ದೊಡ್ಡದಾಗಿ ಅವರ ಪಾಪ್ಯುಲೇಷನ್ ಜಾಸ್ತಿ ಆಯಿತು. ಇವತ್ತೊಂದು ದಿವಸ ಶ್ರೀಲಂಕಾದಲ್ಲಿ 2ನೇ ಪರ್ಯಾಯ ಭಾಷೆ ಸಿಂಹಳೀಯ ಭಾಷೆ ಬಿಟ್ಟರೆ ತಮಿಳು. ನೀವು ಮಲೇಷ್ಯಾಗೆ ಹೋದ್ರು, ಮಲೇಷ್ಯಾದಲ್ಲಿ ಇವತ್ತೊಂದು ದಿವಸ ತಮಿಳು ಅಲ್ಲಿ ಆಡಳಿತ ಭಾಷೆಯಲ್ಲಿ ಒಂದು. ಅಂದರೆ ಇವ್ರು ಮಾಡ್ಕೊಂಡಿರ್ತಕ್ಕಂಥದ್ದು ಹೆಂಗೆ ಅಂತಂದರೆ ಬಲವಂತದ ಹೇರಿಕೆಯನ್ನು ಮಾಡಿದ್ದಾರೆ ಹೊರತು ಭಾಷೆ ತಾನಾಗಿ ತಾನು ಬೆಳೆದು ಬಂದದ್ದಲ್ಲ. ಅದನ್ನ ಇವತ್ತಿಗೂ ಕೂಡ ಮುಂದುವರಿಸ್ತಾ ಇದೆ. ಮೊದಲಿನಿಂದಲೂ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ. ಈ ಕ್ರಿಸ್ತಪೂರ್ವ 2ನೇ ಶತಮಾನದ್ದು ತೊಲ್ಕಾಪಿಯರ್ ಎನ್ನುವಂತ ಬರೆದ ತೊಲ್ಕಾಪಿಯಂ ಎನ್ನುವಂತಹ ಒಂದು ವ್ಯಾಕರಣ ಗ್ರಂಥ ಅಂತ ಹೇಳ್ತಾರೆ. ಅದರ ಬರವಣಿಗೆಯ ಕಾಲ ಇವತ್ತಿನವರೆಗೂ ಸ್ಪಷ್ಟವಾಗಿಲ್ಲ. ಕ್ರಿಸ್ತಶಕ 2ನೇ ಶತಮಾನದ್ದು ಅಂತ ಹೇಳಿಕೊಳ್ತಾರೆ ಶಿಲಪ್ಪದಿಗಾರಂ ಎನ್ನುವುದನ್ನ. ಅದರ ನಿಖರವಾದ ಕಾಲಮಾನ ಯಾವತ್ತು ಅಂತ ಸ್ಪಷ್ಟವಾಗಿಲ್ಲ. ನಮ್ಮಲ್ಲಿ ಏನು ಕ್ರಿಸ್ತಶಕ 8ನೇ ಶತಮಾನದ ಕೊನೆಯಲ್ಲಿ ರಚಿಸಲಾದಂತಹ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿ ಅಂತ ಹೇಳ್ತೀವಿ. ಅದು ನಿಜವಾಗಿ ಕೂಡ ನಾವು ಕನ್ನಡ ಏನಂತೀವಿ ಖಚಿತವಾದ ಪುರಾವೆಯನ್ನು ಕೊಟ್ಟಿದ್ದೀವಿ. ಸರ್, ಒಂದೇನು ಗೊತ್ತಾ, ನೀವು ಒಬ್ಬ ತಮಿಳು ಪಂಡಿತರನ್ನ ಕರೆಸಿಬಿಟ್ಟು ನೀವು ಎಲ್ಲಾ ಸಾಕ್ಷಿ ಪುರಾವೆಗಳನ್ನ ಇಟ್ಟು ಪ್ರತಿಯೊಂದಕ್ಕೂ ಸಾಕ್ಷಿ ಕೊಟ್ಟರು ಕೂಡ ಅವರ ಅಂಧಾಭಿಮಾನ ಡಿಬೇಟ್ ಏನ್ ಗೊತ್ತಾ,
ಇವೆಲ್ಲ ಸುಳ್ಳು, ನಮ್ಮ ನಮ್ದೇ ಭಾಷೆ ಶ್ರೇಷ್ಠ. ಶ್ರೇಷ್ಠ. ಅದು Correct. ಆ ಶ್ರೇಷ್ಠತೆಯ ಗೀಳು. Correct. Yes. ಮಾತಾಡೋಣ ಸರ್. ಶಿವರಾಮೇಗೌಡ್ರೆ, ಈಗ ನಾನು ಒಂದು ಚಳುವಳಿಯನ್ನ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬರ್ತಾ ಇದೆ, ಲಾಸ್ಟ್ ಒಂದು 6 years ಇಂದ ನೋಡ್ತಾ ಇದೆ. ದ್ರಾವಿಡ ಚಳುವಳಿಯನ್ನು ನಾವು ಮಾಡೋಣ, ಎಲ್ಲಾ ದಕ್ಷಿಣ ಭಾರತದ ಭಾಷೆಗರು ಒಟ್ಟಾಗಿ ಹಿಂದಿ ಇಂಪೋಸಿಷನ್ ಅನ್ನ ನಾವು ತಡೆಯೋಣ ಅಂತ ಹೇಳಿ ಕನ್ನಡದ ಅನೇಕ ಹೋರಾಟಗಾರರು ತಮಿಳರ ಜೊತೆಗೆ ಸೇರ್ಕೊಂಡು ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಬಟ್ ತಮಿಳಿಗರ ಮನಸ್ಸಿನಲ್ಲಿ ಕನ್ನಡಿಗರ ಬಗ್ಗೆ ಏನ್ ಭಾವನೆ ಇದೆ ಅನ್ನೋದು ಕಮಲ್ ಹಾಸನ್ ಅವರ ಸಹಜ ಮಾತುಗಳಲ್ಲಿ ಗೊತ್ತಾಯ್ತು ಅಂತ ಇವತ್ತು. ಸೊ ಆ ಚಳುವಳಿಗೆಲ್ಲ ಒಂದ್ ಕಡೆ ಹಿನ್ನಡೆ ಆಯ್ತಾ? 100ಕ್ಕೆ 100. ಯಾಕಂದ್ರೆ ಇವತ್ತು ಅವರು ದ್ರಾವಿಡ ಅಂತಕ್ಕಂಥ ಮಾತನ್ನ ಹೇಳಿ ನಾಳೆ ದಿವಸ ಅವರು ತಮಿಳಿಗೆ ಸೀಮಿತ ಮಾಡುವಂಥ ಹೋರಾಟಕ್ಕೂ ಬುನಾದಿ ಹಾಕ್ಬೋದು ಅಂತಕ್ಕಂಥ ಒಂದು ಅನುಮಾನ ನಮ್ಮಲ್ಲಿ ಕಾಡುತ್ತೆ. ಕರೆಕ್ಟ್. ಆದ್ರಿಂದ ಎಲ್ಲ ಒಂದ್ ಕಡೆ ದ್ರಾವಿಡ ಚಳುವಳಿ ಅಂತಕ್ಕಂಥದ್ದು ಹಿಂದೆ ಆಗೋದಕ್ಕೆ ಕಾರಣವೋ ಅದು ಒಂದು ಕಾರಣ ಆಗುತ್ತೆ. ಇಲ್ಲಿ ಒಂದು ಮಾತಾಡ್ತಾ ಅವಾಗಲೇ ಸರ್ ಹೇಳ್ತಾ ಇದ್ರು, ನಾನು ಇಬ್ರು ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮತ್ತು ಜಗದೀಶ್ ಅವರು ಬಹಳ ಅದು ಕನ್ನಡ ಭಾಷೆ ಬಗ್ಗೆ ಆಳ ಉದ್ದ ಎಲ್ಲ ತುಂಬಾ ಚೆನ್ನಾಗಿ ವಿವರಣೆ ಮಾಡಿ ಹೇಳಿದ್ರು. ಅದು ಹೋರಾಟಗಾರನಾಗಿ ನಾನು ಈ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ವಿಷಯವನ್ನ ತಾವು ಪ್ರಸ್ತಾಪ ಮಾಡಿದ್ರಿ. ಕಮಲ್ ಹಾಸನ್ಗೆ ಆ ಶಿವರಾಜ್ ಕುಮಾರ್ ಮುಂದೆ ಈ ರೀತಿ ಮಾತಾಡಕ್ ಧೈರ್ಯ ಹಾಕ್ಬೋತಾರೆ. ಬಹುಶಃ ಅವರು ಶಿವರಾಜ್ ಕುಮಾರ್ ಅವರ ನಡವಳಿಕೆಗಳನ್ನ ಗಮನಿಸ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಅವರು ಕದಂಬರ ನಾಡು ಶಿವಮೊಗ್ಗದಲ್ಲಿ ತಮಿಳರ ಕಾಲೋನಿಗೆ ಹೋಗ್ತಾರೆ. ನಾ ಪಡಕಿದ್ದು ಏನೋ ತಮಿಳ್ನಾಡಲ್ಲಿ ಓದಿದ್ದಲ್ಲಿ ತಿಂದಿದ್ದಲ್ಲಿ ಬೆಳೆದಿದ್ದಲ್ಲಿ ನಿಮ್ಮ ಮತ ಎಲ್ಲ ನನಗೆ ಕೊಡಿ ಅಂತಾರೆ. ಇಲ್ಲಿ ಡಬ್ಬಿಂಗ್ ಹೋರಾಟ ಮಾಡ್ತಾರೆ. ನಾವೆಲ್ಲ ಕೇಸ್ ಹಾಕಿಸ್ಕೊಂಡು ಕಾಂಪಿಟೇಷನ್ ಕಮಿಷನರ್ ಆಫ್ ಇಂಡಿಯಾದಲ್ಲಿ 5 ವರ್ಷ ಅಲ್ದಿದ್ದೀನಿ ಡಬ್ಬಿಂಗ್ ಹೋರಾಟ. ಆ RRR ಸಿನಿಮಾ ಬಂದಾಗ 100 ಥಿಯೇಟರ್ ಬಿಡುಗಡೆ ಮಾಡಿ ಅಂತಾರೆ. ಎಲ್ಲ ಒಂದ್ ಕಡೆ ಶಿವರಾಜ್ ಕುಮಾರ್ ದ್ವಂದ್ವ ಹೇಗಿದೆ ಅಂದ್ರೆ ತಮಿಳ್ನಾಡಿಗೆ ಹೋಗ್ತಾರೆ, ಇವತ್ತು ಯಾರು ಕನ್ನಡ ನಟರಾಗಿ ಉಳಿದಿಲ್ಲ. ಇದೊಂದು ತಿಳ್ಕೊಂಬಿಡಿ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಮಗ ಕನ್ನಡದ ನಟರು ಅಂತ ಹೇಳಂಗಿಲ್ಲ. ಇವ್ರ ಬಾಯಲ್ಲಿ ಬರೋದು ನಾವೆಲ್ಲ ಪ್ಯಾನ್ ಇಂಡಿಯಾ ನಟರು. ಇವತ್ತು ಎಲ್ಲಾ ನಟರು ಬಹುಶಃ ಪ್ಯಾನ್ ಇಂಡಿಯಾ ನಟರು. ಎಲ್ಲ ದರ್ಶನ್ ಒಬ್ರು ನಾನು ಕನ್ನಡಕ್ಕೆ ಮಾತ್ರ ಮೀಸಲು ಅಂತ ಹೇಳ್ಕೊಂಡಿದ್ದಾರೆ. ಈ ಪ್ಯಾನ್ ಇಂಡಿಯಾ ನಟರಲ್ಲಿ ಭಾಷೆ ಬಗ್ಗೆ ಅಭಿಮಾನವನ್ನು ನಾವು ಹೆಂಗೆ ನಿರೀಕ್ಷೆ ಮಾಡ್ಬೋದು? ಅವರು ಕಮಲ್ ಹಾಸನ್ ಮಾತಾಡುವಾಗ ಯಾಕೆ ಮೌನವಾಗಿ ನಗ್ತಾ ಕೂತ್ಕೊಂಡ್ರು? ಅಷ್ಟೇ ಬೇಗ ರಿಯಾಕ್ಷನ್ ನಮಗ್ ಬುದ್ಧಿ ಹೇಳಕ್ ಬರ್ತಾರೆ ನೋಡಿ. ಫಿಲಾಸಫರ್ ತರ ಹೇಳ್ತಾರೆ, ಇದು ಕಮಲ್ ಹಾಸನ್ ಕನ್ನಡದ ಅಭಿಮಾನಿ, ಇದನ್ನ ಕಮಲ್ ಹಾಸನ್ಗೆ ಹೇಳಿ, ನೀವು ಕನ್ನಡಿಗರಿಗೆ ಹೇಳ್ಬೇಡಿ. ನೀವು ಕನ್ನಡಕ್ಕೆ ಸಾಯಿಸಿದ ಕನ್ನಡಕ್ಕೆ ಸಾಯ್ಬೇಡಿ. ಕನ್ನಡಕ್ಕೆ ಅನ್ಯಾಯ ಆದಾಗ ಪ್ರತಿಭಟಿಸಿ ಸಾಕು, ಅದೇ ದೊಡ್ಡ ಕೆಲಸ. ಕನ್ನಡಿಗರ ಮನೆಗಳಲ್ಲಿ ಉಳಿತೀರಾ, ಸಾಯಕ್ ಸಿದ್ಧ, ಹೋರಾಟಕ್ಕೆ ಸಿದ್ಧ, ಇದ್ಯಾವುದು ಬೇಡ. ಕನ್ನಡಕ್ಕೆ ಅನ್ಯಾಯವಾದಾಗ ಒಂದು ಧ್ವನಿಯನ್ನ ಕೊಡಿ ಕನ್ನಡಿಗರ ಪರವಾಗಿ. ಅಲ್ಲ, ಕೆಲವು ಸಂದರ್ಭದಲ್ಲಿ ಏನಾಗಿದೆ ಗೊತ್ತಾ ಶಿವರಾಮೇಗೌಡ್ರೆ, ಈಗ ನೀವು ಮಾತನಾಡಿದ್ರಪ್ಪ, ಈ ವಿಚಾರ ಪ್ರಸ್ತಾಪ ಮಾಡಿದ್ರಿ, ಈಗ ನೀವೇ ಕನ್ನಡ ವಿರೋಧಿ, ನೀವೇ ಕನ್ನಡ ಚಿತ್ರ ವಿರೋಧಿ, ಕನ್ನಡ ನಟರ ವಿರೋಧಿ ಅಂತಕ್ಕಂಥ ಹಣೆಪಟ್ಟಿನೂ ನೀವೇ ಕಟ್ಕೋಬೇಕಾಗುತ್ತೆ ನಾಳೆ ದಿನ. ಅವ್ರ ಪಟಾಲಂಗಳು ಯಾರಾದ್ರೂ ಕನ್ನಡದ ವಿರೋಧಿಗಳು, ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದ ಪಟಾಲಂಗಳು ಹೇಳ್ಬೇಕೆ ಹೊರತು, ನಿಜವಾದ ಹೃದಯ ರಕ್ತದ ಕಣಕಳಲ್ಲೂ ಕನ್ನಡವನ್ನ ತುಂಬಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು ಕನ್ನಡದಿಂದ ರಾಜಕುಮಾರನೇ ಹೊರತು ರಾಜಕುಮಾರನಿಂದ ಕನ್ನಡ ಅಲ್ಲ ಅಂತ. ಕನ್ನಡಕ್ಕಿಂತ ಯಾರೋ ದೊಡ್ಡವರಲ್ಲ ಅನ್ನೋ ಸಂದೇಶನ ಅವ್ರ ತಂದೆಯವರೇ ಕೊಟ್ಟಿದ್ದಾರೆ. ತಮಿಳ್ನಾಡಲ್ಲಿ ಒಂದು ಘಟನೆ ಹೇಳ್ತೀವಿ. ತಮಿಳ್ನಾಡಲ್ಲಿ MGR ಪಕ್ಕ ರಾಜ್ಕುಮಾರ್ ಅವರು ಕುತ್ಕೊಂಡು ಭಾಷಣ ಮಾಡ್ತಾರೆ. ಸಾವಿರಾರು ಜನ ತಮಿಳರು ಸೇರಿರ್ತಾರೆ. ಕನ್ನಡದಲ್ಲಿ ಭಾಷಣ ಶುರು ಮಾಡೋದಕ್ಕೆ ಇಡೀ ತಮಿಳ್ನಾಡಿನ ಜನ ಸಭಿಕರು ಕೂಗ್ತಾರೆ. ಆಗ ರಾಜ್ಕುಮಾರ್ ಅವ್ರು ಬದಲಾವಣೆ ಆಗ್ಲಿಲ್ಲ. ಕನ್ನಡದಲ್ಲೇ ಭಾಷಣ ಮಾಡಿ ಕನ್ನಡದಲ್ಲೇ ಮುಗಿಸಿದ್ರು. ಅದು ಕನ್ನಡದ ಅಸ್ಮಿತೆ. ನಾನು ಇದು ಭಾಷಾಭಿಮಾನ, ಭಾಷಾಂಧತೆ ಅಂತ ಹೇಳೋದಿಲ್ಲ. ನಮ್ಮ ತಾಯಿಗೆ ಅವಮಾನ ಆದಾಗ ಅದನ್ನು ಎದ್ದು ನಿಂತು ಒಂದು ಸಮರ್ಥನೆ ಕೊಡುವಷ್ಟು ಶಕ್ತಿನೂ ಶಿವರಾಜ್ ಕುಮಾರ್ ಅವ್ರಿಗೆ ಇರ್ಲಿಲ್ವಾ? ನಮಗ್ ಪಾಠ ಹೇಳಕ್ ಬರ್ತಾರಲ್ಲ ಈಗ. ಕನ್ನಡ ರಜನಿಕಾಂತ್ ಕನ್ನಡದ ಅಭಿಮಾನಿ, ಇವರು ಕಮಲ್ ಹಾಸನ್ ಕನ್ನಡದ ಅಭಿಮಾನಿ, ಕನ್ನಡದ ಬಗ್ಗೆ ವಿರೋಧಿ ಅಂತ ನಾವ್ ಹೇಳಿಲ್ವಲ್ಲ ಕಮಲ್ ಹಾಸನ್ಗೆ. ಅವ್ರು ಮಾತಾಡಿರೋ ಮಾತು ಕನ್ನಡದ ವಿರೋಧ ಆಗಿದೆ. ಏನು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂದ್ರೆ ಏನು? ಅವ್ರ ತಮಿಳಿನ ಅಪ್ಪನ ಇಲ್ಲ ತಮಿಳಿನ ತಾಯಿನಾಗ ನಾವು ಕನ್ನಡಕ್ಕೆ ಈ ಒಂದು ಅರಿವಾಗ್ಲಿಲ್ವಾ? ಕಮಲ್ ಹಾಸನ್ ಅವರ ಈ ಹೇಳಿಕೆಯನ್ನ ಕೂಡ ಅವ್ರಿಗೆ ನೋವಾದಾಗ, ಕಮಲ್ ಹಾಸನ್ ಅವರ ಈ ಹೇಳಿಕೆಯನ್ನ ಕೂಡ ಕೆಲವರು ನಮ್ಮದೇ ನಾಡಿನಲ್ಲಿ ಅನ್ನ ಹುಟ್ಟಿಸ್ಕೊಳ್ತಾರೋ ಡಿಫೆಂಡ್ ಮಾಡ್ತಾ ಇದ್ದಾರೆ. ಅವ್ರ ಪ್ರೀತಿಯಿಂದ ಹೇಳಿದ್ದು, ಅವ್ರ ಪ್ರೀತಿಯನ್ನ ನೀವು ಸ್ವೀಕರಿಸಿ, ಯಾಕೆ ಎಲ್ಲವನ್ನ ಕೂಡ ಒಂದು ಕುಲುಮೆನಲ್ಲಿ ಹಾಕ್ಬಿಟ್ಟು ಅದನ್ನ ಸುಡೋದಕ್ಕೆ ನೋಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಪ್ರೀತಿಯಿಂದ ಹೇಳಿದ್ದವರು ಅಂತ ಸಮರ್ಥನೆ. ಆ ಪುಣ್ಯಾತ್ಮರಿಗೆ ಪ್ರೀತಿಯಿಂದ ಅಲ್ಲೋಗಿ ತಮಿಳಿನ ಬಗ್ಗೆ ಮಾತಾಡಕ್ ಕೇಳಿ. ಆ ಪುಣ್ಯಾತ್ಮರು ಯಾರು ಇದಾರಲ್ಲ, ಡಿಪೆಂಡ್ ಮಾಡ್ಕೋತಾ ಇದಾರಲ್ಲ, ಆ ಪುಣ್ಯಾತ್ಮರಿಗೆ ಇದೇ ಮಾತುಗಳನ್ನ ತಮಿಳ್ನಾಡಲ್ಲಿ ಹೋಗಿ ತಮಿಳು ಕನ್ನಡಕ್ಕೆ ಹುಟ್ಟಿದ್ದು ಅಂತ ಹೇಳಕ್ ಕೇಳಿ ನೋಡೋಣ. ಅವಾಗ ಪ್ರೀತಿ ತೋರಿಸ್ತಾರ, ಏನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅವಾಗ ಇಂಥವ್ರು ರಾಣಿ ಚೆನ್ನಮ್ಮನ ಕಾಲದಿಂದಾನು ಇದಾರೆ. ರಾಣಿ ಚೆನ್ನಮ್ಮಂಗೆ ಸಂಗೊಳ್ಳಿ ರಾಯನಿಗೆ ಬೆನ್ನು ಚೂರಿ ಹಾಕ್ದವ್ರಲ್ಲ ನಮ್ಮವರೇ ಅಲ್ವಾ? ಇಂಥ ಸಂದರ್ಭದಲ್ಲೂ ಆಗ ಅವನ ಪರಂಪರೆಗೆ ಸೇರಿದವರು ಇವರು. ನಮ್ಮ ದೇಶದ ಇತಿಹಾಸದಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗಿದೆ. ನಾನೊಬ್ಬ ಕನ್ನಡಿಗ. ನಮ್ಮ ದೇಶದ ಇತಿಹಾಸದಲ್ಲಿ ಈ ತರ ನಮಕ್ ಹರಾಮ್ಗಳು ಇರ್ತಾರೆ. ನಾವು ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಎಲ್ಲೋ ನಾವು 1000 ಜನ ಕನ್ನಡಕ್ಕೋಸ್ಕರ ಕೈ ಎತ್ತಿದ್ರೆ ಒಂದ್ 2-3 ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸೋರು ಇರ್ತಾರಲ್ವಾ ಶಿವರಾಮೇಗೌಡ್ರೆ? ಇಂಥವ್ರು ಇರ್ಬೇಕು. ಇಂಥವ್ರು ಆಕ್ಚುಲಿ ಇದ್ದಾಗ್ಲೇ ನಮ್ಗೆ ಗೊತ್ತಾಗೋದು ಏನು ಅಂತ ಅಂದ್ಬಿಟ್ಟು ಸತ್ಯಾಂಶ. ಅದನ್ನೇ ನಾವ್ ಎಚ್ಚರಿಕೆಯಿಂದ ಇರ್ತೀವಿ. ಇಂಥವ್ರು ಇರ್ಬೇಕು.
ಅದನ್ನೇ ನಾನು ನಿಮಗೆ ಸೂಕ್ಷ್ಮವಾಗಿ ಹೇಳಿದೆ. ರೈಟ್ ಸರ್, ರೈಟ್. ಹೇಳಮ್ಮ. ಜಗದೀಶ್ ಸರ್, ನೆಕ್ಸ್ಟ್ ಪ್ರಶ್ನೆ ನಂದು ಈ ದ್ರಾವಿಡ ಚಳುವಳಿ ಅಂತ ಲಾಸ್ಟ್ ಒಂದು 10 ವರ್ಷದಿಂದ ತುಂಬಾ ಆಕ್ಟಿವ್ ಆಗಿರುವಂತಹ ಚಳುವಳಿ. ಹಿಂದಿ ಇಂಪೋಸಿಷನ್, ಹಿಂದಿ ಹೇರಿಕೆಯನ್ನು ಮಾಡ್ತಾ ಇದ್ದಾರೆ ದಕ್ಷಿಣ ಭಾರತದವ್ರ ಮೇಲೆ. ಹೀಗಾಗಿ ನಾವೆಲ್ಲ ಒಟ್ಟಾಗಿ ಬರೋಣ, ನಾವು ಈ ದ್ರಾವಿಡ ಚಳುವಳಿಯ ಮೂಲಕ ಅವ್ರಿಗೆ ಪಾಠ ಕಳಿಸೋಣ ಅಂತ. ಹಿಂದಿ ಇಂಪೋಸಿಷನ್ ಎಷ್ಟು ಮಾರಕ ಆಗ್ತಾ ಇದೆಯೋ ಕನ್ನಡಕ್ಕೆ, ಹಂಗೆ ಈ ದ್ರಾವಿಡ ಚಳುವಳಿಯ ಅಜೆಂಡಾ ಕೂಡ ಅಷ್ಟೇ ಮಾರಕವಾಗ್ತಿದೆ ಅನ್ನೋದು ಕನ್ನಡಿಗರಿಗೆ ಅಟ್ಲೀಸ್ಟ್ ಇವಾಗ ಅರ್ಥ ಆಗ್ಬೇಕಾ ಅಂತ. ಒಳ್ಳೆ ಪ್ರಶ್ನೆ ಇದು. ಯಾವುದೇ ಭಾಷೆ ಆಗಿರಲಿ, ಅದು ಹಿಂದಿ ಆಗಿರಲಿ, ಅಸ್ಸಾಮಿ ಆಗಿರಲಿ, ಗುಜರಾತಿ ಆಗಿರಲಿ, ತಮಿಳ್ ಆಗಿರಲಿ, ಇನ್ನೊಂದು ಭಾಷೆಯ ಮೇಲೆ ಹೇರುವಿಕೆ ಆಗಬಾರದು. ಹೌದಲ್ವಾ? ಅದು ಹಿಂದಿ ಭಾಷೆ ಆಗಿರಲಿ ಅಥವಾ ತಮಿಳೇ ಆಗಿರಲಿ, ದ್ರಾವಿಡ ಚಳುವಳಿಯನ್ನು ಮಾಡುವುದರ ಮೂಲಕವಾಗಿ ನಾವು ನಮ್ಮ ಅಖಂಡತೆಯನ್ನು, ದಕ್ಷಿಣ ಭಾರತದ ಒಂದು ಪಾರಮ್ಯತೆಯನ್ನು ಸಾರುತ್ತೇವೆ ಅಂತ ಹೇಳುವುದಿದೆಯಲ್ಲ, ಇದು ದ್ರಾವಿಡ ಭಾಷೆಗಳನ್ನು ಎತ್ತಿ ಕಟ್ಟುವಂತಹ ಒಂದು ಹುನ್ನಾರ ಇದು. ನಾವು ನಮ್ಮ ಭಾಷೆಯನ್ನು ಮೊದಲು ಅಸ್ತಿತ್ವ ಉಳಿಸ್ಕೊಳ್ಬೇಕೇ ಹೊರತು ಇವರು ಯಾರೋ ಅಂದ್ಬಿಟ್ಟು ನಾವು ಈ ನಮ್ಮ ಭಾಷೆಯಿಂದ ಇವರ ಭಾಷೆ ಜನಿಸಿದೆ. ಇದು ಬಹಳ ವರ್ಷಗಳ ಕಾಲ ನಮ್ಮ ಕನ್ನಡಿಗರೂ ಕೂಡ ದ್ರಾವಿಡ ಎಲ್ಲ ಭಾಷೆಗಳು ಸೇರಿದಂತೆ ಸಂಸ್ಕೃತ ಜನ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಆದ್ರೆ ಫ್ರಾನ್ಸಿಸ್ ವೈಟ್ ಎಲ್ಲಿಸ್ ಎನ್ನುವಂತ ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಬಂದು ಅಧ್ಯಯನ ಮಾಡಿ ಭಾರತೀಯ ಭಾಷೆಗಳ ಬಗ್ಗೆ ಒಂದು ಸರ್ವೆ ಮಾಡಿ, ಈ ದ್ರಾವಿಡ ಭಾಷೆಗಳು ಖಂಡಿತವಾಗಿಯೂ ಸಂಸ್ಕೃತ ಜನ್ಯ ಅಲ್ಲ, ಇವು ಇವರದೇ ಆದಂತಹ ಒಂದು ದ್ರಾವಿಡ ಭಾಷಾ ವರ್ಗ ಇದೆ, ಇವುಗಳು ಸುಮಾರು 35ಕ್ಕೂ ಹೆಚ್ಚು ದ್ರಾವಿಡ ಭಾಷೆಗಳಿವೆ ಅನ್ನೋದನ್ನು ತೋರಿಸ್ಕೊಟ್ರು. ಅಲ್ಲಿವರೆಗೂ ನಾವೆಲ್ಲರೂ ಸಂಸ್ಕೃತ ಜನ್ಯ ಅಂತ ತಿಳ್ಕೊಂಡಿದ್ವಿ. ಈ ಒಂದೇ ಒಂದು ಸಾಲನ್ನ ಈ ಸಂದರ್ಭದಲ್ಲಿ ಒಂದು ವಾಕ್ಯದಲ್ಲಿ ನಮ್ಮ ಭಾಷಾ ವಿಜ್ಞಾನಿಗಳು ಅವರು ಹೇಳಿದ್ರು, ನಾವು ಭಾಷಾ ವಿಜ್ಞಾನಿಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಒಂದೇ ಒಂದು ವಾಕ್ಯವನ್ನ ಇಲ್ಲಿ ಉಚ್ಚಾರಣೆ ಮಾಡಬೇಕು ಅಂತ ಹೇಳ್ತೀನಿ. ನಮ್ಮ ಭಾಷಾ ವಿಜ್ಞಾನಿಗಳಲ್ಲೇ ಶ್ರೇಷ್ಠರಾದ ಒಬ್ಬರು ಇಲ್ಲಿ ಹೇಳ್ತಾರೆ, ಹಂಪ ನಾಗರಾಜಯ್ಯನವರು, ತಮಿಳು ಕನ್ನಡ ಒಂದು ಸಮಾನ ಮೂಲ ದ್ರಾವಿಡದಿಂದ ಬಂದಿವೆಯೇ ಹೊರತು ಒಂದು ಇನ್ನೊಂದರಿಂದ ಹುಟ್ಟಿಲ್ಲ. ಜ್ಞಾತಿ ಭಾಷೆ. ಓಕೆ ಜಗದೀಶ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಇಲ್ಲಿ ತನಕ ಜಾಯ್ನ್ ಆಗಿದ್ದಕ್ಕೆ. ಶಿವರಾಮೇಗೌಡರೇ, ತಮಗೂ ಕೂಡ ಧನ್ಯವಾದ. ನಾನು ಆಗಲೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಕೆಲವೊಂದು ಜನಕ್ಕೆ ನಮ್ಮ ಭಾಷೆಯ ಮೂಲ ಗೊತ್ತಿಲ್ಲ, ಅದನ್ನು ತಿಳ್ಕೊಂಡು ಏನಾಗಬೇಕು ನನಗೆ ಅಂತಕ್ಕಂಥ ನಿರ್ಲಕ್ಷ್ಯ. ಯಾರೋ ಒಬ್ರು ಕೆಣಕ್ತಾರಲ್ಲ, ನಮ್ಮನ್ನು ಚುಚ್ತಾರಲ್ಲ, ಅವಾಗಲಾದರೂ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಚರ್ಚೆ ಅಷ್ಟೇ.